ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ ಇವತ್ತು ಮೆಂತ್ಯ ಮುದ್ದೆ ಹಿಟ್ಟು ಹೇಗೆ ರೆಡಿ ಮಾಡೋದು ಅಂತ ತೋರಿಸ್ತೀನಿ. ಬೇಕಾಗಿರೋ ಸಾಮಗ್ರಿಗಳು ಹೇಳ್ತೀನಿ ನೋಡಿ. 1 kg ಗೋಧಿ ತಗೊಂಡಿದ್ದೀನಿ, 1 kg ಅಕ್ಕಿ, 1/4 kg ಮೆಂತ್ಯ ತಗೊಂಡಿದ್ದೀನಿ. ಇದನ್ನು ಹುರ್ಕೊಬಿಟ್ಟು ಹಿಟ್ಟು ಮಾಡಿಸ್ಬೇಕು. ಬನ್ನಿ ಹುರಿಯೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ. ಬಾಣಲಿ ಇಟ್ಟಿದ್ದೀನಿ, ಬಾಣಲಿ ಇಟ್ಟಿರೋದು ಮೆಂತ್ಯ ಹಾಕ್ಕೊತಾ ಇದ್ದೀನಿ. ಮೆಂತ್ಯನ ಗೋಲ್ಡನ್ ಬ್ರೌನ್ ಬರೋ ತನಕ ಹುರಿಬೇಕು ನೋಡಿ. ಚೆನ್ನಾಗಿ ಗಮ್ಮನ್ನ ತನಕ ಹುರ್ಕೋಬೇಕು. ಮೆಂತ್ಯ ಹಿಟ್ಟು ಕೆಡಲ್ಲ ಮತ್ತು ಚೆನ್ನಾಗಿರುತ್ತೆ. ಹಸುಕ್ಲು ಪಸುಕ್ಲು ಅಂತಾರೆ. ಮತ್ತು ಮುದ್ದೆ ಎಷ್ಟು ಬೇಯಿಸಿದ್ರು ಬೆಂದಂಗೆ ಅನಿಸಲ್ಲ. ಹಂಗಾಗಿ ನಾನು ಹುರಿದ್ಬಿಟ್ಟು ಮಾಡ್ತೀನಿ. ಆಮೇಲೆ ಹುರಿದ್ಬಿಟ್ಟು ಮಾಡಿದ್ರೆ ಮೆಂತ್ಯ ಮುದ್ದೆ ಕಹಿ ಅಂಶ ಅಷ್ಟೇ ಇರಲ್ಲ, ತುಂಬ ಚೆನ್ನಾಗಿರುತ್ತೆ ಮುದ್ದೆ ಊಟ ಮಾಡಲಿಕ್ಕೂ. ಇದರಲ್ಲಿ ಸಿಹಿ ಮುದ್ದೆ ಮತ್ತು ಉಪ್ಪಿನ ಮುದ್ದೆ ಎರಡೂ ಮಾಡ್ತೀವಿ. ಅದು ಬೇರೆ ಮತ್ತು ಇದು ಬೇರೆ, ಎರಡೂ ರೀತಿ ಮಾಡ್ತೀವಿ. ಕೆಲವರು ಸಿಹಿ ಮುದ್ದೆ ಜೊತೆಗೆ ಉಪ್ಪು ಹಾಕ್ಬಿಟ್ಟು ಮಾಡ್ತಾರೆ, ಅದು ಟೇಸ್ಟ್ ಚೆನ್ನಾಗಿರಲ್ಲ. ಈ ರೀತಿ ಮಾಡಿ ನೋಡಿ, ನಿಮಗೆ ಇಷ್ಟ ಆಗುತ್ತೆ. ಕೆಲ್ಸಗಳಿರೋದ್ರಿಂದ ವಿಡಿಯೋ ಬಿಡೋದು ಲೇಟ್ ಆಗಿದೆ, ಎಲ್ಲರಿಗೂ ಕ್ಷಮೆ ಇರಲಿ. ಹುರ್ಕೊ ಬಂದ್ಬಿಡ್ತೀವಿ. ಇದು ಚೆನ್ನಾಗಿ ಕೆಂಪು ರೋಸ್ಟ್ ಆಗಬೇಕು. ತೋರಿಸ್ತೀನಿ ನಿಮಗೆ ನೋಡಿ. ಚಟಪಟ ಅಂತದ್ದು ಮೆಂತ್ಯ ಅಲ್ಲಿ ತನಕ ಹುರಿಬೇಕು. ಕಪ್ ಮಾಡ್ಕೋಬೇಡಿ. ಇವಾಗ ಆಗಿದೆ, ಗಮ್ಮಂತ ಸ್ಮೆಲ್ ಬರ್ತಾ ಇದೆ. ಆಗಿದೆ ನೋಡಿ, ಸೌಂಡ್ ಚಟಪಟ ಅಂತ ಬರ್ತಾ ಇದೆ. ಈ ರೀತಿ ಹುರಿದ್ರೆ ಸಾಕು, ಗಮ್ಮಂತ ಬರುತ್ತೆ. ಇವಾಗ ಗೋಧಿ ಹುರಿಯೋಣ. 1 kg ಗೋಧಿ ತಗೊಂಡಿದ್ದೀನಿ ನಾನು. ನಿಮಗೆ ಎಷ್ಟು ಬೇಕು ಅಂದರೆ ಅಷ್ಟರಲ್ಲಿ ಮಾಡ್ಕೋಬೋದು. ಇದು ಅಷ್ಟೇ, ಪಟ ಅಂತ ಸೌಂಡ್ ಬರುತ್ತೆ, ಆ ರೀತಿ ಹುರ್ಕೋಬೇಕು. ನಾನು ಹೊಟ್ಟೆ ಗೋಧಿ ತಗೊಂಡಿದ್ದೀನಿ. ನೀವಿಗೆ ಹೊಟ್ಟೆ ಗೋಧಿ ಬೇಡ ಅಂದರೆ ಜವೆ ಗೋಧಿನಾರ ತಗೋಬೋದು. ಇವಾಗ ಮೆಚ್ಚೂರಾಗಿರೋ ಹೆಣ್ಮಕ್ಳು ಇರ್ತಾರಲ್ಲ, ಅವರಿಗೆ ಮೆಂತ್ಯ ಮುದ್ದೆ ಮಾಡಿಕೊಟ್ರೆ ಸೊಂಟಕ್ಕೆ ಭದ್ರ ಅಂತಾರೆ. ಹಂಗಾಗಿ ಮೆಂತ್ಯ ಮುದ್ದೆನ ಮಾಡಿಕೊಡಿ. ಇವಾಗ ಬೇಸಿಗೆ ಅಲ್ವಾ, ಆದಷ್ಟು ಎಲ್ಲರ ಮನೇಲೂ ಹೆಣ್ಮಕ್ಳು ಇದ್ದೇ ಇರ್ತಾರೆ. ಆ ಹೆಣ್ಮಕ್ಳಿಗೆ ಸೊಂಟಕ್ಕೆ ಮೆಚೂರ್ಡ್ ಆಗ್ತಾ ಇರ್ತಾರೆ. ಆಮೇಲೆ ಮೆಚೂರ್ಡ್ ಆಗಿರ್ತಾರೆ. ಆಗೋರೇ ಬೇಡ, ಆಗಿರೋರು ಇರ್ತಾರಲ್ಲ, ಕೆಲವರು ಹಾಸ್ಟೆಲಲ್ಲಿ ಇರ್ತಾರಲ್ಲ, ಅವ್ರ ಮನೆಗೆ ಬಂದಿರ್ತಾರಲ್ಲ. ಹಂಗಾಗಿ ಅವ್ರಿಗೆ ಮೆಂತ್ಯ ಮುದ್ದೆ ಮಾಡಿಕೊಟ್ರೆ ಸೊಂಟ ಭದ್ರ ಬರುತ್ತೆ. ಇವಾಗಿನ ಫುಡ್ಡಲ್ಲಿ ಏನೂ ಪೌಷ್ಟಿಕಾಂಶ ಇರಲ್ಲ. ಹಂಗಾಗಿ ಮೆಂತ್ಯ ಮುದ್ದೆ, ರಾಗಿ ರೊಟ್ಟಿ ಇಂಥವನ್ನೆಲ್ಲ ಕೊಡ್ತಾ ಇದ್ರೆ ಗಟ್ಟಿ ಆಗ್ತಾರೆ ಹೆಣ್ಮಕ್ಳು. ಏನಪ್ಪ ಹೆಣ್ಮಕ್ಳಿಗೆ ಮಾತ್ರ ಹೇಳಿದ್ರು ಅಂತ ಅನ್ಕೋಬೇಡಿ, ಗಂಡು ಮಕ್ಳಿಗೂ ಕೊಡಿ. ಗಂಡು ಮಕ್ಕಳು ಅವರು ಗಟ್ಟಿಯಾಗಿರ್ಬೇಕಲ್ಲ ಇವಾಗಿನ ಫುಡ್ಡಲ್ಲಿ. ಹಂಗಾಗಿ ಗಂಡು ಮಕ್ಕಳು ಹೆಣ್ಮಕ್ಳು ಒಂದು ಭೇದ ಭಾವ ಇಲ್ದಂಗೆ ಎಲ್ಲರಿಗೂ ಕೊಡಿ. ನೋಡಿ, ಕಲರ್ ಚೇಂಜ್ ಆಗ್ತಾ ಇದೆ. ಚಟಪಟ ಅನ್ನೋತಿದ್ವ, ಚಟಪಟ ಅನ್ನೋ ತನಕ ಹುರಿಬೇಕು ನೋಡಿ. ಪಟ ಅಂತ ಇದೆ ನೋಡಿ. ಚಟಪಟ ಅಂತ ಸೌಂಡ್ ಬರ್ತಾ ಇದೆ. ಈ ರೀತಿ ಹುರಿಬೇಕು. ಚಟಪಟ ಅನ್ನೋ ಸೌಂಡ್ ಬರೋ ತನಕ ಚೆನ್ನಾಗಿ ಹುರಿಬೇಕು. ನೋಡಿ ಆಗಿದೆ. ಇವಾಗ ತೆಗಿತಾ ಇದ್ದೀನಿ. ಇವಾಗ ಅಕ್ಕಿ, ದಪ್ಪಕ್ಕಿ ತಗೊಂಡಿದ್ದೀನಿ. ದಪ್ಪಕ್ಕಿ 1 kg ಅಷ್ಟು. ಅದು ಕೆಂಪಗಾಗಂಗೆ ಹುರಿಬೇಕು. ಮಾಡ್ಕೊಳಕ್ಕೆ ಬರೋರು ಓಕೆ, ಮಾಡ್ಕೊಳಕ್ಕೆ ಬರದಿದ್ದವರು ನನ್ನ ಫೋನ್ ನಂಬರ್ ಲಿಂಕ್ ಮಾಡಿರ್ತೀನಿ. ಅದರಲ್ಲಿ ಅದನ್ನು ಫೋನ್ ಮಾಡಿದ್ರೆ ನಾನು ನಿಮಗೆ ಕಳಿಸ್ಕೊಡ್ತೀನಿ. ಅಡ್ರೆಸ್ ಕಳಿಸಿದ್ರೆ ಕಳಿಸ್ಕೊಡ್ತೀನಿ. ಮೆಂತ್ಯ ಹಿಟ್ಟು ಸಿಗುತ್ತೆ, ರಾಗಿ ಹಿಟ್ಟು ಸಿಗುತ್ತೆ, ಅಕ್ಕಿ ಹಿಟ್ಟು ಸಿಗುತ್ತೆ ನಮ್ಮ ಹತ್ರ. ಮತ್ತು ಪುಳಿಯೋಗರೆ ಗೊಜ್ಜು ಸಿಗುತ್ತೆ, ಮತ್ತು ಚಟ್ನಿ ಪುಡಿಗಳು ಸಿಗುತ್ತೆ. ನಿಮಗೆ ಫೋನ್ ನಂಬರ್ ಲಿಂಕ್ ಹಾಕಿರ್ತೀನಿ. ಲಿಂಕಲ್ಲಿ ಫೋನ್ ಮಾಡಿದ್ರೆ ನಾವು ಸಿಗುತ್ತೆ, ನಿಮಗೆ ಕಳಿಸ್ಕೊಡ್ತೀನಿ. ಅಡ್ರೆಸ್ ಎಲ್ಲ ಹೇಳಿದ್ರೆ ವಾಟ್ಸಪ್ ನಂಬರು ಅದೇ ಇರುತ್ತೆ. ವಾಟ್ಸಪ್ ನಂಬರಲ್ಲಿ ಅಡ್ರೆಸ್ ಮೆನ್ಷನ್ ಮಾಡಿ ನಾನು ನಿಮಗೆ ಕಳಿಸ್ಕೊಡ್ತೀನಿ. ನೋಡಿ, ಚೆನ್ನಾಗಿ ಕೆಂಪಾಗಬೇಕು. ಇವಾಗ ಹಸಿ ಇದ್ದಿದ್ದಕ್ಕಿ ಹಸಿ ಹಿತ್ತಲಕ್ಕಿ ಅದು
ವೈಟ್ ಕಲರ್ ಆಗ್ತಾ ಇದೆ, ಆಮೇಲೆ ಬ್ರೌನ್ ಕಲರ್ ಆಗುತ್ತೆ, ಅಲ್ಲಿ ತನಕ ಹುರಿಬೇಕು. ಯಾವ್ದು ಅಂಶ ಇರುತ್ತಲ್ಲ ಹೋಗ್ಬೇಕದು. ಕೈ ಬಿಡದಂಗೆ ಕೈ ಆಡ್ತಾನೆ ಇರಬೇಕು. ಹೆಲ್ತಿಗೆ ತುಂಬ ಒಳ್ಳೆಯದು. ಶುಗರ್ ಪೇಷಂಟ್ಗಳು ಬರೀ ರಾಗಿ ಮುದ್ದೆನೇ ತಿನ್ನೋಕ್ಕಾಗಲ್ವಲ್ಲ, ಆ ಟೈಮಲ್ಲಿ ಮೆಂತ್ಯ ಮುದ್ದೆ ಮಾಡಿಕೊಟ್ರೆ ಅವರು ತಿನ್ಬೋದು. ಉಪ್ಪಾಕಿ ಮಾಡ್ಕೊಡ್ಬೋದು ಅವ್ರಿಗೆ. ಬರೀ ರಾಗಿ ಮುದ್ದೆ ತಿಂದು ತಿಂದು ಅವ್ರಿಗೂ ಬೇಜಾರಾಗಿರುತ್ತೆ, ಹಾಗಾಗಿ ರೈಸ್ ತಿನ್ನಂಗಿರಲ್ಲ ಅಂತಾರಲ್ಲ, ಆ ಟೈಮಲ್ಲಿ ಮೆಂತ್ಯ ಮುದ್ದೆ ಮಾಡಿಕೊಟ್ರೆ ತಿನ್ಬೋದು ಅವರು. ಪುಳಿಯೋಗರೆ ಗೊಜ್ಜು ಸಿಗುತ್ತೆ ಅಂತ ಅಂದಮೇಲೆ ಅನ್ನಪೂರ್ಣ ಪುಳಿಯೋಗರೆ ಗೊಜ್ಜು ಅಂತ ನಮ್ಮದು ಬ್ರ್ಯಾಂಡ್ ನೇಮು. ಹಾಗಾಗಿ ಪುಳಿಯೋಗರೆನೂ ಸಿಗುತ್ತೆ, ಗೊಜ್ಜು ಸಿಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಪುಳಿಯೋಗರೆ ಗೊಜ್ಜಿನ ಮಾಡಿರೋದು ತೋರಿಸಿದ್ದೀನಿ ನಿಮಗೆ, ಬಾಟಲ್ ತೋರಿಸ್ತೀನಿ ನೋಡಿ. ಆಗಿದೆ ನೋಡಿ, ಗೋಲ್ಡನ್ ಬ್ರೌನ್ ಬಂದಿದೆ. ನಿಮಗೆ ಸಾಲದು ಅಂದರೆ ಇನ್ನು ಸ್ವಲ್ಪ ಉರಿಬೋದು, ಸಾಕು. ಇಷ್ಟು ಬಂದಿದ್ರೆ ಸಾಕು ನೋಡಿ. ಹಸಿ ಹಸಿ ಇಷ್ಟೆಲ್ಲ ಹಾಕಿ ಎಲ್ಲ ರೋಸ್ಟ್ ಆಗಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ ನೋಟಿಫಿಕೇಶನ್ ಬರುತ್ತೆ. ನೋಡಿ ಆಗಿದೆ. ಇವಾಗ ತಟ್ಟೆಗೆ ಪಲ್ಟಾಯಿಸ್ಕೊಂತೀನಿ, ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ನೋಡಿ ಮೆಂತ್ಯ ಗೋಧಿ ಹುರಿದಿದ್ನಲ್ಲ, ಅದಕ್ಕೆ ಈ ಅಕ್ಕಿ ಹಾಕಬೇಕು. ಇದೊಂಚೂರು ಆರಬೇಕು. ಆರಿದ್ಮೇಲೆ ಮಿಲ್ಲಿಗೆ ಕಳಿಸೋಣ. ಮಿಲ್ಲಿಗೆ ಕಳಿಸಿ ಮಿಲ್ಲಲ್ಲಿ ಆದಮೇಲೆ ನಿಮಗೆ ಮೆಂತ್ಯ ಮುದ್ದೆ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ. ಮೆಂತ್ಯ ಹಿಟ್ಟು ರೆಡಿಯಾಗಿದೆ. ಇವಾಗ ನೆಕ್ಸ್ಟ್ ವಿಡಿಯೋದಲ್ಲಿ ಮುದ್ದೆ ಮಾಡೋದು ತೋರಿಸ್ತೀನಿ. ಮೆಂತ್ಯ, ಗೋಧಿ ಮತ್ತು ಅಕ್ಕಿ ಎಲ್ಲದನ್ನು ಹುರಿದು ಮಿಲ್ಲಿಗೆ ಹೋಗಿ ಪುಡಿ ಹಿಟ್ಟು ಮಾಡಿಸ್ಕೊಬಂದಿದ್ದೀನಿ. ನೈಸಾಗಿರಬೇಕು ಹಿಟ್ಟು, ತುಂಬ ಚೆನ್ನಾಗಿದೆ, ಘಮ ಘಮ ಅಂತ ಇದೆ. ನಾನು ಈ ಡಬ್ಬದಲ್ಲೇ ಹೋಗಿ ಹಾಕ್ಕೊಂಡೋಗಿ ಮಿಲ್ ಮಾಡಿಸ್ಕೊಬಂದಿದ್ದೀನಿ. ಇದನ್ನು ಒಂದ್ಸತಿ ಜರಡಿ ಇಟ್ಕೋಬೇಕು. ಜರಡಿ ಇಟ್ಕೊಂಡು ಆಮೇಲೆ ಡಬ್ಬಕ್ಕೆ ಹಾಕಿ ಇಟ್ಕೊಳ್ಳಿ. ಇದು 3 ತಿಂಗಳು ಅಷ್ಟು ಪ್ರಿಸರ್ವೇಟಿವ್ ಆಗಿ ಇರುತ್ತೆ. ಹುರಿದ್ರೆ ತುಂಬ ಚೆನ್ನಾಗಿ ಬರುತ್ತೆ, ಘಮ ಘಮ ಅಂತ ಇರುತ್ತೆ ಮುದ್ದೆನೂ. ಆಮೇಲೆ ಹಿಟ್ಟು ಚೆನ್ನಾಗಿರುತ್ತೆ. ಹಾಗಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಮುದ್ದೆ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಥ್ಯಾಂಕ್ ಯು.